ಓಯ್ ಬಿತ್ತು ಕಣ ಈ ಕಡೆ ಬಿತ್ತು. ಈ ಕಡೆ ತೋಟ ಗದ್ದೆ ಇರೋದಷ್ಟೇ ಅಲ್ಲ, ಅದು ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ನನ್ನ ಗಾಡಿ ಸ್ಟಾರ್ಟ್ ಮಾಡ್ತೀನಿ ಬರ್ರಿ. ಸೌಂಡ್ ಹೆಂಗಿದೆ ಅಂತ ಕೇಳಿಸ್ಕೊಡ್ರಿ ನನ್ನ ಗಾಡಿದು. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗಾಯ್ಸ್. ಇವತ್ತು ತೋಟಕ್ಕೆ ಗೊಬ್ಬರ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿನಿ. ಇದು ಇವಾಗ ಅದು ಪ್ರೊಸೆಸಿಂಗ್ ನಡೀತಾ ಇದೆ. ಮೊನ್ನೆ ಎಲ್ಲ ಕ್ಲೀನ್ ಮಾಡಿಸಾಯ್ತು, ಗಿಡ ಎಲ್ಲ ಸುತ್ತ ತೋಟ ಎಲ್ಲ ಒಳ್ಳೆಲ್ಲ ಒಡ್ಸಾಯ್ತು. ಹೋಗಿ ಗೊಬ್ಬರ ತಗೊಬಂದು ಗೊಬ್ಬರ ಹಾಕಬೇಕು, ಅದೊಂದು ಕೆಲಸ ಇದೆ. ಫುಲ್ ಡೇ ಲಾಗ್ ಮಾಡ್ತೀನಿ ಬನ್ನಿ ಗಾಯ್ಸ್. ನನ್ನ ಗಾಡಿ ಬೆಳಗ್ಗೆ ಹೊತ್ತು ಕೋಲ್ಡ್ ಆಗ್ಬಿಡುತ್ತೆ, ಸ್ಟಾರ್ಟೇ ಆಗಲ್ಲ. ಕುಕ್ಕರ್ ಸ್ಟಾರ್ಟ್ ಮಾಡಬೇಕು, ಹೆವಿ ಹಿಂಸೆ. ನೋಡಿ ಬನ್ನಿ ನನ್ನ ಗಾಡಿ ಸ್ಟಾರ್ಟ್ ಮಾಡ್ತೀನಿ ಬರ್ರಿ. ಸೌಂಡ್ ಹೆಂಗಿದೆ ಅಂತ ಕೇಳಿಸ್ಕೊಡ್ರಿ ನನ್ನ ಗಾಡಿದು. ಓಕೆ ಗಾಯ್ಸ್, ಗಾಡಿ ಸ್ಟಾರ್ಟ್ ಆಗಿದೆ. ಇವಾಗ ಗೊಬ್ಬರದ ಅಂಗಡಿಗೆ ಹೋಗೋಣ. ಗೊಬ್ಬರದ ಅಂಗಡಿಯಲ್ಲಿ ಗೊಬ್ಬರ ತೊಗೊಂಡು ಅಲ್ಲಿ ಸಿಗ್ತೀನಿ. ಗಾಯ್ಸ್, ಇವಾಗ ಗೊಬ್ಬರದ ಅಂಗಡಿಗೆ ಬಂದಿದ್ದೀನಿ ನೋಡಿ. ಗಾಯ್ಸ್ ಎಲ್ಲ ಆಯಿತು ಗಾಯ್ಸ್. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗೊಬ್ಬರ ಎಲ್ಲ ತೊಗೊಂಡು ತುಂಬ ಅಷ್ಟಕ್ಕೇನೆ ಎಲ್ಲ 7,000 ರೂಪಾಯಿ ಆಗಿದೆ ಅಮೌಂಟು. ಇನ್ನೊಂದು ಚೀಲ ತಗೊಂಡೋಗ್ಬಿಟ್ಟು ಅಲ್ಲೇ ಸಿಗ್ತೀನಿ ಗಾಯ್ಸ್. ಹುಡುಗ ಅಣ್ಣ ಲಾಗಲ್ಲಿ ನನ್ನ ತೋರಿಸೋಣ ಅಂತ ಇದ್ದ, ಅದಕ್ಕೆ ಒಂದು ವಿಡಿಯೋ ಮಾಡಿದ್ದೀವಿ, ಅವನಿಗೆ ಗೊತ್ತಿಲ್ಲ ಇದು. ಗಾಯ್ಸ್ ಇದಿಷ್ಟು ತೊಗೊಂಡಿದ್ದೀನಿ, ನನ್ನ ಗಾಡಿಗೆ ಲೋಡ್ ಮಾಡಿದ್ದೀನಿ. ಇವಾಗ ತೋಟಕ್ಕೆ ಹೋಗಿ ಸಿಗ್ತೀನಿ ಗಾಯ್ಸ್. ಗೊಬ್ಬರ ಎಲ್ಲ ತೊಗೊಬಂದು ಮಿಕ್ಸ್ ಮಾಡಿ ಆಗಿದೆ. ಇವಾಗ ಅದನ್ನೆಲ್ಲ ಗಿಡಗಳಿಗೆ ಹಾಕ್ತಾ ಇದ್ದೀವಿ ಗಾಯ್ಸ್. ಬನ್ನಿ ಹೇಗೆ ಹಾಕ್ತೀವಿ ಅಂತ ನೋಡಿ. ಬರಲ್ಲ ಮೂರು ಇಡಿ ನಾನು ಕನ್ಕೊಡ್ ಸಾಕು, ನಾನು ಹಾಕೋದು. ಸ್ವಲ್ಪ ಮಳೆ ಆಗಿದ್ರೆ ನೆಂದಿರೋದಲ್ಲ, ಏನಾಗಲ್ಲ. ಅದೇ ಇವತ್ತು ನೋಡ್ತೀನಿ, ಮಳೆ ಬಂದಿಲ್ಲ ಅಂದರೆ ಜಟ್ಟು ಹಾಕ್ಬಿಡ್ತೀನಿ ಅಷ್ಟೇ. ನೆನ್ನೆ ಬಂದಂಗೆ ಬಂದರೆ ಸಾಕು, ನೆನ್ನೆ ಮಧ್ಯಾಹ್ನ ಬಂತಲ್ಲ, ಹಂಗೆ ಬಂದರೆ ಸಾಕು, ಕರ್ಗೋಗ್ಬಿಡುತ್ತೆ. ಸಾಕು ಅಲ್ಲ, ಈಗ ತ್ಯಾವ ಆಯ್ತಲ್ಲ ಅಡಿಲಿ, ಅಡ್ಜಸ್ಟ್ ಆಗುತ್ತೆ. ಈ ಕೆಲಸ ಒಂದು ತಿಂಗಳು ಮುಂಚೆ ಮಾಡಿದ್ರೆ ಇನ್ನು ಕಾಯಿ ಕಚ್ಚಿರೋದು. ಮಳೆ ಬೇರೆ ಬರ್ತಿರ್ಲಿಲ್ಲ, ಅದು ಒಂದು ಭಯ. ಮಳೆ ಇಲ್ಲ, ನೀನು ಜಟ್ಟಿತ್ತಲ್ಲ, ಏನಾಯ್ತು ಪರವಾಗಿಲ್ಲ. ಮೇಕ್ ಜಾಸ್ತಿ ಇದ್ರೆ ನೀರು ಅಲ್ಲಂಗೆ ಹರಿತದಲ್ಲ, ಅವಾಗ ಅಡ್ಜಸ್ಟ್ ಆಗುತ್ತೆ. ಅದಕ್ಕೆ ಇಲ್ಲೊಂದು ಸ್ವಲ್ಪ ಜಾಸ್ತಿ ಮಾಡಿ ಅದಕ್ಕೆ ಅಲ್ಲಿ ಹೋಯ್ತಾ ಅರ್ಧಕ್ಕೆ ಹೋಯ್ತಾ ಕಮ್ಮಿ ಮಾಡ್ತೀನಿ. ಅದೇ ನಾನು ಹೇಳೋ ಅನ್ಕೊಂಡೆ, ಮೇಲೆ ಸ್ವಲ್ಪ ಜಾಸ್ತಿನೇ ಹಾಕ್ರಿ ಅಂತ. ಜಾಸ್ತಿ ಆಗ್ತಾ ಇರೋದು ಮೇಕ್ ಕೆಳಗೆ ಹೋಯ್ತಾ ಕಮ್ಮಿ ಮಾಡ್ಬಿಡೋದು. ನಾನು ಮೇಲೆ ಜಾಸ್ತಿ ಹಾಕ್ಬಿಡ್ತಿದ್ದೆ. ಮೇಕೆ ಒಂಚೂರು ಜಾಸ್ತಿ, ಕೆಳಗೆ ಜಾಸ್ತಿ ಆಗ್ಬಿಡೋದು. ಅಲ್ಲಿ ಲಾಸ್ಟಲ್ಲಿ ಒಂದು ಬದ ಕಟ್ಬೇಕಣ್ಣ ಒಂದು ದಿವಸ, ಅಲ್ಲಿ ನೀರು ಹಾಕೋರು ಫುಲ್ ಹರ್ಕೊಂಡಾಗಿ ಕೆಳಗೆ ಹೋಗ್ಬಿಡುತ್ತೆ. ಇದು ಪೈಪ್ ಹಾಕಿರತ್ತವ, ಅಲ್ಲಿ ಕೆಳಗೆ ಲಾಸ್ಟಲ್ಲಿ ಇಲ್ಲೊಂದು 2 ಹೋಗಿದ್ದಾವೆ, ಮತ್ತು ಇಲ್ಲೊಂದು ಹೋಗಿದೆ ಮೇಲೆ. ಎಷ್ಟೊಂದು ಗಿಡ ಹೋಗಿದ್ದಾವೆ ಗಾಯ್ಸ್, ತುಂಬ ಗಿಡ ಹೋಗ್ಬಿಟ್ಟಿದ್ದಾವೆ. ಅಲ್ಲೂ ಹೋಗಿದೆ, ಅಲ್ಲೊಂದು. ಎಲ್ಲರೂ ತೋಟ ಗದ್ದೆ ಇದ್ದರೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ, ಆದರೆ ತೋಟ ಗದ್ದೆ ಇರೋದಷ್ಟೇ ಅಲ್ಲ, ಅದನ್ನು ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಕೆಲಸ, ಮನೆ, ತೋಟ ಗದ್ದೆ ಎಲ್ಲ ನೋಡ್ಕೊಬೇಕು ಅಂದರೆ ತುಂಬ ಕಷ್ಟ. ಮಾಡಬೇಕು ಗಾಯ್ಸ್, ಏನು ಮಾಡೋಂಗಿಲ್ಲ.
ಜೀವನ ನಡೀತಿರೋದೇ ನಾವು ಮಾಡೋ ದುಡಿಮೆ ಮೇಲೆ. ದುಡಿಮೆನೇ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಈ ಕಡೆ ಕೆಳಗೆಲ್ಲ ಚೆನ್ನಾಗಿದೆ, ಕೆಳಗಡೆ ಪರವಾಗಿಲ್ಲ ನೋಡ್ಬೋದು, ಹಂಗಿದೆ. ಈ ಕಡೆ ಮೇಲ್ಗಡೆನೇ ಸ್ವಲ್ಪ ಇದಾಗಿರೋದು, ಸ್ವಲ್ಪ ಅಲ್ಲ ಜಾಸ್ತಿ ನೀರಾಗಿಬಿಟ್ಟೈತೆ ಮೇಲ್ಗಡೆ. ಗಾಯ್ಸ್, ಇಲ್ಲೊಂದು ಮರ ಬಿದ್ದೋಗ್ಬಿಟ್ಟೈತೆ. ಇದು ನೋಡಿದ್ರೆ ಯಾರೋ ಕಡ್ದ್ಬಿಟ್ಟೋಗಿರೋ ಥರ ಇದೆ ಮರ, ಬಟ್ ಕಡ್ದಿರೋದಲ್ಲ, ಇದು ಅದಾಗದೇ ಬಿದ್ದೋಗಿರೋದು ನೋಡಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಿ, ಇದು ಯಾರೋ ನೀಟಾಗಿ ಕಡ್ದಿರೋ ಥರ ಇದೆ. ಹಿಂಗೆ ಗೊಬ್ಬರ ಹಾಕಿ ನೀಟಾಗಿ ನೀರು ಹಾಕಿ ನೋಡ್ಕೊಂಡಿಲ್ಲ ಅಂದರೆ ಗಾಯ್ಸ್ ಹಿಂಗೆ ಹುಳ ಹಿಡ್ದು ಮರಗಳು ಅದಾಗದೇ ಬಿದ್ದೋಗ್ಬಿಡುತ್ತೆ. ಸ್ವಲ್ಪ ಗೊಬ್ಬರ ಹಾಕ್ತಾ ಇದ್ದಾರೆ ನೋಡಿ, ನಮ್ಮ ಅಮ್ಮ ಹೆಲ್ಪ್ ಮಾಡ್ತವ್ರೆ. ಓಕೆ ಗಾಯ್ಸ್, ಈಗ ನಾನು ಅಲ್ವಾಗ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಬರ್ತೀನಿ, ಮತ್ತೆ ಆಮೇಲೆ ಸಿಗ್ತೀನಿ. ಬಾಯ್. ಓ, ನಿಧಾನಕ್ಕೆ ಹೋಗು, ಖಾಲಿ ಕಾಣೋದು. ಗಾಯ್ಸ್, ತೋಟಕ್ಕೆ ಗೊಬ್ಬರ ಎಲ್ಲ ಮುಗಿಸಿ ಇಲ್ಲಿ ನಮ್ಮ ಫ್ರೆಂಡ್ಸ್ ಬಂದ್ರು ಅಂದ್ಬಿಟ್ಟು ಇಲ್ಲಿ ಮರ ಕಡೆಗೆ ಬಂದಿದ್ದೀವಿ ಗಾಯ್ಸ್, ಇಲ್ಲಿ ಇವ್ರ ಜೊತೆ. ಗಾಯ್ಸ್, ನಾವೀ ಮರ ಕಡಿತಿರೋದು ಗಣಪತಿಗೆ ಪೆಂಡಲ್ ಮಾಡೋಕ್ಕೆ ಗಾಯ್ಸ್. ಇನ್ನೊಂದು 2 ತಿಂಗಳು ಗಣಪತಿ ಹಬ್ಬ ಬಂತು, ಅದಕ್ಕೆ. ನೀವೇನು ಮಾಡ್ತಿದ್ದೀವಿ? ಇದು ಏನು ಮಾಡ್ತಿದ್ದೀವಿ? ಇದು ಏನಿದು? ಓ, ಇದು ಸೊಳ್ಳೆ ಕಚ್ಬಾರ್ದು ಅಂತಾನಾ? ನೋಡ ಇವನು, ಏಯ್ ಸೊಳ್ಳೆ ಕಚ್ಬಾರ್ದು ಅಂದ್ಬಿಟ್ಟು ಬೆಂಕಿ ಹಾಕೋ ನೋಡು. ಬಿಡಿಸ್ತಾಕಳ ಅವನು ಮಗ. ಇಲ್ಲೆಲ್ಲ ಹೋಯ್ತಾನ ಅವನು, ಅಡ್ಡ ಹಾಕಿದ್ಯಲ್ಲ. ಹಬ್ಬಾ ಎತ್ತ ಬಾರ, ಕೈ ಹಾಕು. ಆ ಕಡೆಗೆ ಹೆಂಗ್ ತಿರ್ಗಿಸ್ತೀಯ? ತಿರ್ಸಕ್ಕಾಗಲ್ಲ. ಆ ಕಡೆ ತಳ್ಳು, ಈ ಕಡೆ ಏನೋ ಆಗಲ್ಲ. ಆ ಕಡೆ ಬೆಂಡ್ ಆಯ್ತಲ್ಲ, ಅದೇ ಬೆಂಡ್ ಆಗಿದೆಯಲ್ಲ ಹಿಂಗೆ. ಮರ ಹೊಡಿತಾ ಇದ್ದಾನೆ ಅವನು, ಅಲ್ಲೊಂದು ಮರ ಹೊಡಿತಾ ಇದ್ದಾನೆ. ಈಗಾಗಲೇ ಒಂದು 3 ಮರ ಬೀಳ್ಸಿದೀವಿ. ಮರದಲ್ಲೇ ಮನೆ ಕಟ್ಟಂಗ ಮನೆ ಗಾಯ್ಸಿ ಅವನು, ಎಲ್ಲ ಮರ ಬೇಕು ಅಂತಾನೆ. ಓಯ್, ಬಿತ್ತುಕಣ, ಈ ಕಡೆ ಬಿತ್ತುಕಣ. ಬರೀ ಅವನ ಆ ಕಡೆ ಫಲಗಳು ಹೋಗ್ತವೆ. ಇಲ್ಲ ಬರ್ರಿ ಅಲ್ಲಿ ಸರ್, ಇಬ್ರೇ ಬೆಳೆಸ್ತಾರ ಕಣ, ಇಬ್ರೇ ಬೆಳೆಸ್ತಾರ ಬಿಡಲಿ. ಮಚ್ಚಿ ಅವ್ನ್ ಚೆನ್ನಾಗ ಏನ್ ಮಾಡ್ತಾವ ನೋಡು. ಏಯ್, ಈ ಕಡೆ ಹೊಡಿಯೋ, ಈ ಕಡೆ ಹೊಡೆದು ಹೆಂಗ್ ಹೇಳ್ತೀಯ? ಈ ಕಡೆ ಹೊಡಿಯೋ ಡೇಟು. ನೀನ್ ಈ ಕಡೆ ಸೈಡ್ ಹೊಡೆದೇ ಇಲ್ಲ, ಮತ್ತೆ ತಳ್ತಾ ಇದೆ ಸುಮ್ನೆ. ಹಾ, ಆ ಕಡೆ ಹೊಡೆದು ತಳ್ಳು ಬೀಳುತ್ತೆ. ಏನೋ ಆತರ ಡ್ಯಾನ್ಸ್ ಮಾಡ್ತೈತದು, ಈಗ ಬೀಳತ್ ನೋಡ. ಅಷ್ಟೇ ಕಣ, ಅಷ್ಟೇ ಕಣ ಬಿಡ. ಆಗಿಲ್ಲ ಅಂದ್ರೆ ಕೇಳ್ರಿ, ಹೇಳ್ತೀವಿ ಹೆಂಗೆ ಅಂತ. ಗೊತ್ತಾಗಿಲ್ಲ, ಬೀಳ್ತಾ ಇಲ್ಲ ಅಂದ್ರೆ ಕೇಳ್ರಿ, ನಮ್ಗೆ ಹೇಳ್ಕೊಡ್ತೀವಿ ನಾವು. ಪುಷ್ಪರಾಜ್ ನೋಡ್ದಂಗ ಆಯ್ತಿಲ್ಲ. ಹುಷಾರು, ಭಯಗೆ ಪಟ್ಟಿಯ ಸರ್, ಕಡ್ತಾ ಆಗ್ತಿದೆ ಸರ್. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಆದ್ರೂ ಇವನ್ ಕರ್ಕ ಬರ್ಬೇಕಿತ್ ಕಣ, ವಿಘ್ನೇಶ್ ಅನ್ಲಿ. ನಿನ್ನೆ ಒಂದ್ ಮಜಾ ಕೊಟ್ಟ ಕ್ರಿಕೆಟ್ ಅಲ್ಲಿ. ಎಲ್ಲಿ ಕ್ರಿಕೆಟ್ ಆಡೋದ? ನೀನೆ ಆಡೋದಿ ಕೊಡ್ರಿ. ಹೌದಾ? ಹಿಂಗೆ ಬೆಳೆಸ್ಬೇಕು. ಏನ್ ನೋಡ್ತಿದ್ಯ ಹಂಗೆ? ಪವನ್ ನೋಡ್ತಿದ್ಯಾ? ಯಾವ ಸೈಡ್ ಬಿಡಿಸ್ಬೇಕು, ಆ ಸೈಡ್ ಹೊಡಿಯೋ. ಈ ಕಡೆ ಮಾಡ್ತಿ, ಈ ಕಡೆ ಹೊಡಿಯಕ್ಕೆ ಅಲ್ಲಿ ಹಿಂದೆ ಹೊಡಿತಾನೆ. ಡಿಪ್ರೆಷನ್ ಅವನಿಗಂತೂ ಈ ಅಣ್ಣವ್ರ ಸವಾಸ ಯಾವ ಕಾರಣ ಮಾಡೋದು ಅನ್ಸ್ಬಿಟ್ಟಿದೆ.
ಹೆಂಗ ಗಣಪತಿ ಬೇಕು ಅಂತ ಹೇಳ್ಬೇಕು. ಹೆಂಗ ಆಟ ಆಡ್ಕೊಂಡು ಅಲ್ಲಿ ಇದ್ದೆ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಹಿಂಸೆ ಇಡ್ತಾರೆ. ಚಟ ಮೇಲೆ ನೋಡಿ ಚಟ, ಅಲ್ಲಿ ಕೊಡಿ. ಓ ಚಟ ಬಂತು ಬ್ರಾ ಹೊಡಿತೀಯ ಬ್ರಾ. ಮಗ ಅದು ಇದಾಗಿದೆ ಕಣ ಅದು ಅಲ್ಲ, ನೋಡಿ ಸ್ವಲ್ಪ ಹಿಂದೆ ಬಾರೋ, ಅಲ್ಲಿಗೆ ಹೊಡಿತಾವ್ ನಾವು ಕಚ್ಕಳ ಜಾಗಕ್ಕೇನೆ. ಅದೆಲ್ಲ ಕ್ರಿಕೆಟ್ ಹೊಡ್ತಾ. ಐ ಜಿಗ್ಲಕ್ಕಂತ 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 ನೋಡಿ ಆ ಕಡೆ ನೋಡಿ. ಇರ ಹಾ ನೋಡ್ದ ಕಣ್ರಿ. ತಳ್ಳಲ್ಲ ಬಿಡ ಹಿಂಗೆ, ತಳ್ಳಲ್ಲ ತಳ್ಳು ಬರ್ರಿ. ತಳ್ಳ ಮಗ ತಳ್ಳ ಮಗ. ಬಿತ್ತು ಕಡ್ರ ಜಿಗ್ಲಕ್ಕಂತ ಲೈ ಮಾಮಿ ಜಿಗ್ಲಕ್ಕಂತ ಅಂತ ಇಲ್ಲಿ ಬಿಟ್ಬಿಡ ಅಂತ ಚಿ ಯಾರಿಗಾರು ಆಗಿಲ್ಲ ಅಂದ್ರೆ ಎದುರು ಕುತ್ಕೊಂಡ್ಬಿಡ. ಆರಾಮಾಗಿ ಕಜೆನ್ಸಿ ಅಂತೆ, ನಾವೆಲ್ಲ ಕೆಲಸ ಮಾಡ್ತೀವಿ. ಅಧ್ಯಕ್ಷ ಉಪಾಧ್ಯಕ್ಷರು, ಕಜೆನ್ಸಿ ನೋಡ ಆರಾಮಾಗಿ ಕೆಲ್ಸಕ್ಕೆ ಹೋಗಿದಾನಪ್ಪ. ನಾವ್ ಅಧ್ಯಕ್ಷರು, ಅವ್ರು ಉಪಾಧ್ಯಕ್ಷರು. ಕಜೆನ್ಸಿ ಎಲ್ಲಿ? ನೆಕ್ಸ್ಟ್ ಸಾಕು. ಇನ್ನೊಂದಾರೆ ಎಲ್ಲ ಕುಟ್ಲು ಎಷ್ಟ್ ಮರ ಆಯ್ತು ಇವಾಗ? ಅದು ಹುಷಾರ ಇಟ್ಕೊಳ ಪೃಥ್ವಿ, ಹಿಡ್ಕ. ಆಯ್ತು ಕಣ, ಎಷ್ಟ್ ಮರ ಆಯ್ತು? ಆಯ್ತು ಬಿಡು. ಓಯ್ ಮಾಮ್ ಇದು ಜಿಗ್ಲ ನಿರ್ ಮಾಮ್. 8 ಆಗೈತೆ. ಇನ್ನೊಂದ್ 4 ಮರ ಹೊಡೆದು ಆರಾಮಾಗಿ ಕುತ್ಕೊಂಡು ಹೊಡೆಯೋಣ ಬಾ. ಹಿಂಗೆ ಪವನ ಅವಾಗಿಂದ ಹಿಂಗೇನ, ಇವಾಗ ಮಾತ್ರ ಆಗಿರೋದ ಈ ತರ? ಏನ್ ಮಾಡ್ತಾ ಪ್ರವಾಸ ಮಾಡಿದ್ರೆ ಅಧ್ಯಕ್ಷ ಆಗಿ ಇಂಥದೆಲ್ಲ ಮಾಡ್ಬೇಕು, ಏನೇನು ಮಾಡಂಗಿಲ್ಲ. ಅಲ್ಲ ಮುಂಚೆಯಿಂದಾನು ಹಿಂಗೇನ, ಇವಾಗ ಈ ತರ ಆಗಿರೋದ? ಉಪಾಧ್ಯಕ್ಷ ಕಜೆನ್ಸಿ ಮಾತು ಕೇಳಿದ್ರೆ ಹಿಂಗೆ ಹೆವಿ ಸ್ಟ್ರಾಂಗ್ ಆಗ್ಬಿಟ್ಟಿದೆ ಕಣ. ಏನು ಪವನ ಏನ್ ಕೆಲಸ ಮಾಡೋದು? ಡ್ರೈವಿಂಗ್ ಕೆಲಸ ಸರ್. ಎಲ್ಲೈತೋ ಅಲ್ಲೊಂದು ಮಗ 2 ಹೊಡಿರಿ ಸಾಕು, 10 ಮರ ಆಗುತ್ತೆ. ಯಾವ್ದು? ಅದು ಬರೋ ಚೆನ್ನಾಗಿದೆ, ಅದೊಂದು 3 ಆಗುತ್ತೆ. ಅದ್ ನಮ್ದು, ಅದು ಇವ್ರದಲ್ಲ ಕಣ. ಈ ಕಡೆ ಬರ. ಓ ಅಣ್ಣ ಅವನು ಸಿಕ್ಕೋದೆಲ್ಲ ಹೊಡ್ಬಿಟ್ರಿ ಹೋಗಿ. ಬೆಂಗಳೂರಲ್ಲಿ ಇದ್ದ ಗಣಪತಿ ಹಂಗ್ ಕೂರಿಸ್ಬೇಕು ಹಿಂಗ್ ಕೂರಿಸ್ಬೇಕಂತ ಉಪಾಧ್ಯಕ್ಷ ಇವಾಗ ಬರ್ಲಿ, ಅನುಭವಿಸ್ಲಿ, ಗೊತ್ತಾಗತ್ತೆ. ಏ ಪವನ ಸ್ಟ್ರಾಂಗ್ ಆಗೇನೆ. ಓ ಇಲ್ಲಿ ಮಗ ಅಲ್ಲಿ ಮೇಲ್ ಹೋಗ ನಡಿಯ, ಮೇಲೆ ಅಲ್ಲೇ ಸಿಗ್ತವೆ ಹುಡ್ಕುದ್ರೆ. ಬಾ ಹುಡ್ಕನ. ಸರತ್ತ ನಿಂಗೆ ಯಾರು ಬೆಂಗಳೂರಲ್ಲಿ ಯಾರು ಫ್ರೆಂಡ್ಸ್ ಆಗಿಲ್ಲೇನಾ? ಕರ್ಕೊಂಡ್ ಬರತ್ತಾನೆ ಗಣಪತಿ ಹಬ್ಬ ಐತ್ ಬರ್ರಿ ಅಂತ. ಅವ್ರು ಬಿಡ್ಬೇಕಾದ್ರೆ ಮಾತ್ರ ಕರ್ಕೊಂಡ್ ಬರೋದು ಅವ್ರು ಡ್ಯಾನ್ಸ್ ಆಡಕ್ಕೆ. ಇಲ್ಲ ಇಲ್ಲ, ನಾವು ಆತರ ಸವಾಸ ಯಾರು ಮಾಡಿಲ್ಲ. ಮಾಡಿದಲ್ಲ, ಯಾರ್ದು ಹಾಕಿದಲ್ಲ ಫೋಟೋ ಎಲ್ಲ, ಅವ್ರನ್ನೇ ಕರ್ಕೊಂಡ್ ಬರ್ತಾನೆ. ಬರ್ರಿ ನಮ್ಮೂರ್ ತೋರಿಸ್ತೀನಿ ಹೆಂಗೈತೆ ಅಂದ್ಬಿಟ್ಟು. ಕರ್ಕೊಂಡ್ ಮರ ಕಟ್ಸು. ಮಾಡ್ತಾರ ಒಂಚಿ ಕೆಲಸ ಮಾಡ್ತಾರ ಅವರೆಲ್ಲ. ಯೂಟ್ಯೂಬ್ ಅಲ್ಲಿ ಹಾಕಿದೀರ ಅವ್ರು ಫ್ರೆಂಡ್ಸ್ ನೋಡಿ. ಹಾಕದೆ ಹಾಕದೆ ಹಂಗೆ ಹೊಡೆ ಬಿ ಬುಕ್ ಎಲ್ಲಿ ನೋಡ್ರಿ ಹುಡುಗರೆಲ್ಲ ಬಂದವ್ರೆ. ತೋರಿಸ್ತಿರೋದು ನೋಡಿ ಗಾಯ್ಸ್, ಅವನು ಕೈಯೆಲ್ಲ ಕಿತ್ಕೊಂಡ್ಬಿಡ್ತಾನೆ. ಹೇಳಿಲ್ಲನಾ ಯಾವ ನೆರಳು ಮರ ಗಿರ ಕೆಂದ್ರ ಬಿಟ್ಟೈತೆ ಮೇಳವಿಲ್ಲ. ಫೋನ್ ಒಳಗಿಡ. ಏ ಮಚ್ಚಿ ವಾಟರ್ ಪ್ರೂಫ್ ಅಲ್ಲೇನು ಗಾಯ್ಸ್? ಮರ ಕಡಿತಾ ಇದ್ವಿ, ಮಳೆ ಬಂತು ಒಂದೇ ಸತಿ ಸರ್ರಾಗಿ ಬಂತು ನೋಡ್ರಿ. ನಾವು ಇವರೆಲ್ಲ ಫುಲ್ ನೆಂದಾಗ್ಬಿಟ್ಟವ್ರೆ. ಹೇಳು, ಬೆಂಗಳೂರಿಂದ ಬಂದಿರೋದು. ಇನ್ನು ಮಳೆ ಬರ್ತಾನೆ ಇದೆ, ಮಳೆಲ್ಲ ಕೆಲಸ ಮಾಡ್ತಾ ಇದ್ದಾನೆ ನಮ್ಮ ಪವನ. ಅಧ್ಯಕ್ಷ ಅಲ್ಲ, ಅಧ್ಯಕ್ಷ ಸ್ಥಾನ ಕೊಟ್ಬಿಡವ್ರೆ. ಏನ್ ಮಾಡ್ತೀರಾ? ಗೊತ್ತೇನ್ರಿ ನಿಮ್ಗೆ? ಬಂದ್ರಲ್ಲೇ ಹಿಚಕ್ ಬಂದ್ರೆ ಕೆಲಸ ಮಾಡಿ ಬರ್ರ, ಸೋಂಬೇರಿಗಳಾಗ್ಬಿಟ್ಟಿದ್ರೆ ನನ್ನ ಮಕ್ಕಳು ಬರ್ರೆ, ನನ್ನ ಕೆಲಸ ಮಾಡಂಗಿಲ್ಲ. ನೋಡಿ ಪಾಪ ಹುಡುಗರೆಲ್ಲ ನೆಂದಾಗ್ಬಿಟ್ಟವ್ರೆ, ಎಲ್ಲ ಅಲ್ಲೆಲ್ಲ ನಿಂತವ್ರೆ. ತಳ್ಳ ಶಿರು ಅದೇನ ತೆಂಗಿನ ಮರದ ಹತ್ರಲ್ಲಿ ಇವನಿಗೆ ಕೊಡ ಅವನಿಗೆ ಲವ್. ಗಾಯ್ಸ್ ಗಾಡಿಗೆ ಮರ ಎಲ್ಲ ಲೋಡ್ ಮಾಡ್ತಾ ಇದ್ವಿ.
ನಾನು ಸ್ಲಿಪ್ಪರ್ ಕಿತ್ತಾಗ್ಬಿಡ್ತದೆ ಗಾಯ್ಸ್ ನೋಡ್ರಿ. ಅದಕ್ಕೆ ನಾನು ವಾಪಸ್ ಹೋಗ್ತಾ ಇದ್ದೀನಿ ಗಾಡಿ ಹತ್ರ. ಲೋಡ್ ಮಾಡಿ ಎಲ್ಲ ತೊಗೊಬಂದು ಬಾಯ್ಸ್ ಎಲ್ಲ ಅಲ್ಲಿ ಹೋಗಿದ್ದಾರೆ. ಇನ್ನು ತೊಗೊಂಬರೋಕ್ಕೆ ಇನ್ನೊಂದು 2 ಮರ ಇರಬೇಕು, ಎಲ್ಲ ಹೋಗ್ತಾ ಇದ್ದಾರೆ ಗಾಯ್ಸಲ್ಲಿ. ಗಾಯ್ಸ್ ಗಾಡಿಗೆಲ್ಲ ಫುಲ್ಲು ಲೋಡ್ ಮಾಡಾಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ, ಎಲ್ಲ ಮುಗೀತು ನೋಡಿ. ಅಲ್ಲಿ ಫುಲ್ಲು ಗಾಡಿ ಲೋಡ್ ಮಾಡಿದ್ದೀವಿ, ಎಲ್ಲ ಆಯಿತು ಗಾಯ್ಸ್. ಫುಲ್ಲು ನೋಡಿ ಹೆಂಗಾಗ್ಬಿಟ್ಟಿದ್ದೀನಿ. ಮನೆಗೆ ಹೋಗಿ ಸ್ನಾನ ಮಾಡಿಬಿಟ್ಟು ಸಿಗ್ತೀನಿ ಗಾಯ್ಸ್. ಫುಲ್ಲು ಮಳೆ ನೆಂದು ಅಲ್ಲೆಲ್ಲ ಮರ ಎಲ್ಲ ಎತ್ಕೊಂಡು ಫುಲ್ಲು ಮೈಕೆಲ್ಲ ಹೋಗ್ಬಿಟ್ಟಿತ್ತು. ಎಲ್ಲ ಆಯಿತು, ಕೆಲಸ ಮುಗೀತು. ಸೀದಾ ಮನೆಗೆ ಬಂದು ಸ್ನಾನ ಮಾಡಿ ಮಲ್ಕೊಂಬಿಟ್ಟೆ ಗಾಯ್ಸ್. ಸಿಕ್ಕಾಬಿಟ್ಟೆ ನಿದ್ದೆ ಬರ್ತಾಯಿತ್ತು. ಸ್ನಾನ ಮಾಡಿದ್ದೆ, ಒಳ್ಳೆ ನಿದ್ದೆ. ಇವತ್ತಿನ ಲಾಗು, ಇವತ್ತಿನ ಡೇ ಈ ಥರ ಇತ್ತು ನಂದು. ಅದನ್ನು ಎಲ್ಲ ಹಾಕೀನಿ ಗಾಯ್ಸ್. ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡೇನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಅಷ್ಟೇ.